ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ರಿ? ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಳ್ತಾ ನಾನು ಕೂಡ ಆರಾಮಿದ್ದೀನಿ. ಇವತ್ತೊಂದು ಟೊಮೆಟೊ ರೈಸ್ನ ಮಾಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಅದು ಯಾವ ರೀತಿ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಇಲ್ಲಿ 1.5 ಕಪ್ ಆಗೋಷ್ಟು ನಾನು ಬಾಸುಮತಿ ರೈಸ್ ತೊಗೊಂಡು ಚೆನ್ನಾಗಿ ಒಂದು 2-3 ಸತಿ ವಾಶ್ ಮಾಡಿಬಿಟ್ಟು ಅದಕ್ಕೊಂದು ಅರ್ಧ ಗಂಟೆ ನೀರು ಹಾಕಿಬಿಟ್ಟು ನೆನೆಗಿಡ್ತಾ ಇದ್ದೀನಿ. ಟೊಮೆಟೊ ರೈಸ್ ಮಾಡೋಕ್ಕೆ 2 ಉಳ್ಳಾಗಡ್ಡಿ ತೊಗೊಂಡು ಅದನ್ನು ಉದ್ದಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು 5 ಮೆಣಸಿನ್ಕಾಯಿ ತೊಗೊಂಡ್ಬಿಟ್ಟು ಅದನ್ನ ನಡು ಸೀಳ್ಬಿಟ್ಟು ಆಮೇಲೆ ಕರಿಬೇವು ಮತ್ತು ಟೊಮೆಟೊ ಕೂಡ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ. ಇವಾಗ ಕಡೆಗೆ ಒಂದು 3-4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು 2 ಪೀಸು ಚಕ್ಕೆ ಪೀಸ್ ಹಾಕ್ಕೊಂಡಿನಿ. ಒಂದು ಪಲಾವ್ ಎಲೆ ಹಾಕ್ಕೊಂಡು ಮತ್ತು ಒಂದು 2 ಏಲಕ್ಕಿ ಹಾಕ್ಕೊಂಡ್ಬಿಟ್ಟು ಒಂದು 3-4 ಲವಂಗನ ಹಾಕ್ಕೊಂಡಿನಿ. ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಕರಿಬೇವು ಹಾಕ್ಕೊಂಡು ಮತ್ತು ಆವಾಗಲೇ ಕಟ್ ಮಾಡ್ಕೊಂಡಿರುವಂಥ ಮೆಣಸಿನ್ಕಾಯಿ ಹಾಕ್ಕೊಂಡ್ಬಿಟ್ಟು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಅದಕ್ಕೆ ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು 1 ಟೀ ಸ್ಪೂನಷ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಮುಚ್ಚಿದ್ರೆ ಸಾಕು. ಅದು ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಮೆಲ್ ಇರುತ್ತಲ್ಲ ಅದು ಎಲ್ಲ ಸ್ಮೆಲ್ ಹೋಗಿರುತ್ತೆ. ಇವಾಗ 1-2 ಟೊಮೆಟೊ ತೊಗೊಂಡ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ 1 ಟೀ ಸ್ಪೂನಷ್ಟು ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ನೀಟಾಗೆಲ್ಲನೂ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಅದ್ರ ಮೇಲೆ ಮುಚ್ಚಿ ಒಂದು 2 ನಿಮಿಷ ಬಿಡ್ತಾ ಇದ್ದೀನಿ. ಯಾಕಂದರೆ ಟೊಮೆಟೊ ಎಲ್ಲ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಅದಕ್ಕೋಸ್ಕರ. ಇವಾಗ 2 ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆವಾಗಲೇ ನೆನೆಸಿ ಇಟ್ಕೊಂಡಿದ್ನೆಲ್ಲ ಅಕ್ಕಿನ ಅದು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡ್ಬಿಟ್ಟು ಧನಿಯಾ ಪುಡಿ ಮತ್ತು ಗರಂ ಮಸಾಲ 2 ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿನಿ. ಇಲ್ಲ ನಾನು 1.5 ಬೌಲಷ್ಟು ಅಕ್ಕಿ ತೊಗೊಂಡಿದ್ದೆ. ನಾ ಇಲ್ಲಿ 3 ಬೌಲಷ್ಟು ನೀರು ಹಾಕ್ಕೊಂಡಿನಿ. ಯಾಕಂದರೆ ಇದು ಜಾಸ್ತಿ ನೀರು ಹಿಡಿಯಲ್ಲ, ಹಾಗಾಗಿ ಬಾಸುಮತಿ ಅಕ್ಕಿ ಸ್ವಲ್ಪ ನೀರು ಕಡಿಮೆನೇ ಹಾಕಬೇಕು. ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲೇ ಕುದಿ ಹಾಕ್ಬಿಟ್ರೆ ಸಖತ್ತಾಗಿರುವಂಥ ಟೊಮೆಟೊ ರೈಸ್ ರೆಡಿ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡ್ರಿ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ಇವಾಗ ಟೊಮೆಟೊ ರೈಸ್ ರೆಡಿ ಆಗಿದೆ. ಮಕ್ಕಳು ಲಂಚ್ ಬಾಕ್ಸಿಗೆಲ್ಲ ಈ ಥರ ಮಾಡಿ ಕೊಡ್ರಿ, 1 ಅವರಲ್ಲೇ ಮಾಡ್ಬೋದು. ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ಇದರಲ್ಲಿ ಏನು ಜಾಸ್ತಿ ವೆಜಿಟೇಬಲ್ ಅದು ಯಾವುದು ಹಾಕಿಲ್ಲ, ನಾನು ಸಿಂಪಲ್ಲಾಗಿ ಮಾಡಿದ್ದೀನಿ. ಬಟ್ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡ್ರಿ. ನಾನು ಎಲ್ಲ ರೆಸಿಪಿಗಳೂ ನಿಮ್ಗೆ ಇಷ್ಟ ಆಗುತ್ತಾ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಯಾರೆಲ್ಲ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಿ, ಪ್ಲೀಸ್ ನನ್ನ ಪೇಜ್ನ ಫಾಲೋ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ರೆಸಿಪಿ ಜೊತೆ ಸಿಗ್ತೀನಿ ನಿಮ್ಗೆ. ನಮಸ್ಕಾರ ಅಲ್ಲಿ ಮಠ ಎಲ್ಲರಿಗೂ.